ಸುತ್ತಲೂ ಹಚ್ಚ ಹಸಿರು, ಸ್ವಚ್ಛ ಗಾಳಿ, ದಟ್ಟ ಕಾಡು, ಬೆಟ್ಟ ಗುಡ್ಡಗಳೇ ತುಂಬಿರೋ ನಾಡು ನಮ್ಮ ಮಲೆನಾಡು. ಮರಗಿಡಗಳ ನಡುವೆ ಅವಿತು ಕೂತಿರೋ ಹೆಂಚಿನ ಮನೆಗಳು, ಆಕಾಶಕ್ಕೆ ಮುಖ ಮಾಡಿದಾಗ ಮಾತ್ರ ಕಾಣೋ ಅಡಿಕೆ ಕೊನೆಗಳು, ತಂಪಾದ ಗಾಳಿ ಬೀಸೋ ಗದ್ದೆ ಬೈಲುಗಳು, ಇಂಪಾದ ರಾಗ ಸೂಸೋ ಪುಟ್ಟ ಪಕ್ಷಿಗಳು, ಕೊನೆಯಸುರಿರೋವರೆಗೂ ಖುಷಿಯಾಗಿ ಕೂಗ ಕೋಳಿಗಳು, ಚಳಿ ಅಂತ ಒಲೆ ಬಿಟ್ಟು ಬರದಿರೋ ನಾಯಿಗಳು, ಇವತ್ತು ಯಾರ ತೋಟ ನುಗ್ಗೋಣ ಅನ್ನೋ ಯೋಚನೆಯಲ್ಲಿರೋ ದನಗಳು, ಅವಕ್ಕೆ ಮಾಡಿರೋ ಅಂದವಾದ ಕೊಟ್ಟಿಗೆಗಳ ಅದ್ಭುತವಾದ ಆರ್ಟ್ ವರ್ಕ್, ಒಂದೇ ಕಡೆ ಫೋನ್ ಇಟ್ಟಾಗ ಮಾತ್ರ ಸಿಗೋ ನೆಟ್ವರ್ಕ್. ಹಂಡೆ ನೀರಿನ ಸ್ನಾನ, ಸೌದೆ ಒಲೆ ಅಡಿಗೆ, ಎಲೆ ಅಡಿಕೆ, ಮಲೆನಾಡಿನ ಮಂಡಾಳೆ, ತುಳಸಿ ಕಟ್ಟೆ, ಅಬ್ಬಾ ಹೇಳ್ತಾ ಹೋದ್ರೆ ಇನ್ನೆಷ್ಟಿದೆ. ಇಷ್ಟೆಲ್ಲ ನೋಡೋಕೆ ನನಗೆ ಒಂದೇ ಕಡೆ ಸಿಕ್ಕಿದ್ದು ಒಂದು ಮಹಾಲಯದಿಂದ. ಹೌದು, ಎನ್ನಾರ್ಪುರ ತಾಲೂಕಿನ ಹಿನ್ನಂಗಿ ಎಂಬ ಕಾಡಿನ ಪಕ್ಕದಲ್ಲಿರೋ ಒಂದು ಹಳ್ಳಿಗೆ ಹೋಗಿದ್ದೆ. ರಾತ್ರಿ ತಿಂದು ಮಲಗಿದ್ದವನು ಬೆಳಗ್ಗೆದ್ದು ಸುತ್ತಾಡಿದಾಗ ಇಷ್ಟೆಲ್ಲ ನನ್ನ ಕಣ್ಣಿಗೆ ಬಿತ್ತು ನೋಡಿ. ನಾನು ಮಲೆನಾಡವನೇ ಆಗಿದ್ರು ಆ ಮಲೆನಾಡಿನ ನೈಜ ಸೊಗಡನ್ನ ಇನ್ನೂ ಕಾಪಾಡ್ಕೊಂಡ್ ಬಂದಿರೋದು ಈ ರೀತಿಯ ಹಳ್ಳಿಗಳು. ಕೆಲವೊಮ್ಮೆ ಈ ಊರುಗಳೇ ಸ್ವರ್ಗ ಅಂತ ಅನ್ಸಿದ್ರು, ಮಳೆಗಾಲದಲ್ಲಿ ಕರೆಂಟ್ ಇಲ್ದೆ ಊರಿಗೂರೇ ಕತ್ಲಲ್ಲಿ ಮುಳುಗ್ದಾಗ